ವೀಕ್ಷಕರೇ, ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಬರಬೇಕೆ? ಒಂದು ಸಮಸ್ಯೆ ಯಾವ ಥರ ಅಂತ ಹೇಳಿದರೆ, ಉದಾಹರಣೆ, ಒಂದು ಗಂಡ ಹೆಂಡತಿ ಸಣ್ಣ ಪುಟ್ಟ ಸಮಸ್ಯೆಯಿಂದ ಅವರು ಒಂದು ಕಡೆ ನೀವು ಒಂದು ಕಡೆ ಆಗಿರ್ತೀರಲ್ವ. ಮತ್ತೆ ಗಂಡ ಹೆಂಡತಿ ಒಂದಾಗಬೇಕಾದರೆ ಒಂದು ಮಾಂತ್ರಿಕ ವಿದ್ಯೆಯನ್ನು ಹೇಳಿಕೊಡುತ್ತೇನೆ. ಆ ವಿದ್ಯೆಯನ್ನು ನೀವು ಮಾಡಿ ವೀಕ್ಷಕರೇ, ಖಂಡಿತವಾಗಿ ದೂರಾದಂಥ ದಾಂಪತ್ಯ ಮತ್ತೆ ಒಂದಾಗುತ್ತೆ. ಆಮೇಲೆ ಒಂದು ಸ್ತ್ರೀ ಇಷ್ಟಪಟ್ಟು ಪ್ರೀತಿಸಿ ಅವ್ರನ್ನೇ ಮದುವೆ ಮಾಡ್ಕೋಬೇಕು, ಅವ್ರ ಜೊತೆನೇ ಜೀವನ ಮಾಡ್ಕೋಬೇಕು. ಒಂದು ಸ್ತ್ರೀನ ಇಷ್ಟಪಟ್ಟಿರ್ತೀರ ಅಥವಾ ಸ್ತ್ರೀ ಕೂತ್ಕೊಂಡು ಪುರುಷನ ಇಷ್ಟಪಟ್ಟಿರ್ತಾರೆ. ಅವರು ಮಧ್ಯದಲ್ಲಿ ಕಾರಣಾಂತರಗಳಿಂದ ಅವರು ಒಂದು ಕಡೆ ನೀವು ಒಂದು ಕಡೆ ಆಗಿರ್ತೀರಲ್ವ. ಈಗ ಮತ್ತೆ ಹೊಂದಾಗಬೇಕಾದರೆ ಈ ಮಾಂತ್ರಿಕ ವಿದ್ಯೆಯನ್ನು ಮಾಡಿ ವೀಕ್ಷಕರೇ, ಖಂಡಿತವಾಗಿ ನೀವು ಇಷ್ಟಪಟ್ಟವರು ನಿಮ್ಮ ಹಿಂದೆ ಖಂಡಿತವಾಗಿ ಬರೋದು ಸತ್ಯ. ಹಾಗಿದ್ದರೆ ಹೀಗೆ ಮಾಡಿ, ಒಂದು ಅರಳಿ ಮರದ ಎಲೆನ ತಗೊಳ್ಳಿ, ಆಯಿತಾ. ಒಂದು ಅರಶಿಣದ ಕೊಂಬನ್ನು ತಗೊಳ್ಳಿ. ಈ ಅರಳಿ ಮರದ ಎಲೆಯಲ್ಲಿ ಒಂದು ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಶೇಖರ ಉದಾಹರಣೆಗೆ ಬರೆದಿರ್ತೀನಿ ವೀಕ್ಷಕರೇ. ತದಾದ ನಂತರ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಅವರ ಹೆಸರು ಬರೆಯಲಿ. ಈಗ ನಾನು ಸದ್ಯಕ್ಕೆ ಶೇಖರ ಮತ್ತು ಈ ಭಾಗದಲ್ಲಿ ಸೌಮ್ಯ ಅಂತ ಬರೆದಿರ್ತೀನಿ, ಆಯಿತಾ. ಒಂದು ಭಾಗದಲ್ಲಿ ಶೇಖರ, ಒಂದು ಭಾಗದಲ್ಲಿ ಸೌಮ್ಯ. ಇದು ಬರೆದ ಮೇಲೆ ಈ ಅರಿಶಿಣ ಕೊಂಬವನ್ನು ಮಧ್ಯಭಾಗದಲ್ಲಿ ಇಟ್ಟುಬಿಟ್ಟು ಈ ಥರ ಸುರುಳಿಯನ್ನು ಸುತ್ತಿ, ಆಯಿತಾ. ಸುರುಳಿಯನ್ನು ಸುತ್ತಿದ ನಂತರ ಒಂದು ದಾರವನ್ನು ತಗೊಳ್ಳಿ. ಈ ದಾರವನ್ನು 3 ಕಲರದಲ್ಲಿ ಇದ್ದಿರುತ್ತೆ, ಕಪ್ಪುದು, ಬಿಳಿದು ಮತ್ತು ಕೆಂಪುದು. ಈ ದಾರವನ್ನು ಮಧ್ಯಭಾಗದಲ್ಲಿ 1 ಗಂಟನ್ನು ಕಟ್ಟಬೇಕಾಗತ್ತೆ ವೀಕ್ಷಕರೇ. 1 ಗಂಟನ್ನು ಕಟ್ಟಿದ ಮೇಲೆ ಹೀಗೆ ಕಟ್ಟಿದ ಮೇಲೆ ಅಶ್ವತ್ಥ ಮರದ ಗಿಡ, ಅಶ್ವತ್ಥ ಮರ ಗೊತ್ತಲ್ಲ ವೀಕ್ಷಕರೇ. ಅಶ್ವತ್ಥ ಮರದಕ್ಕೆ ಹೋಗಿ ಆ ಮರದ ರಂಬೆ ಆಗಲಿ ಅಥವಾ ಬುಡ ಆಗಲಿ ಒಂದು ಭಾಗದಲ್ಲಿ ಎಲ್ಲಾದರೂ ಕಟ್ಟಿದ ಮೇಲೆ 24 ಗಂಟೆ ಒಳಗಡೆ ನಿಮಗೆ ಸಿಹಿ ಸುದ್ದಿ ಬಂದಿರುತ್ತೆ. ನೀವು ಇಷ್ಟಪಟ್ಟವರು ಎಷ್ಟೇ ದೂರ ಇರಲಿ ಅವರಾಗಿ ನಿಮ್ಮ ಹಿಂದೆ ಬಂದಿರುತ್ತಾರೆ. ಹೊಡೆದೋದಂಥ ನಿಮ್ಮ ಸಮಸ್ಯೆ ಪ್ರೀತಿ ಮತ್ತೆ ಒಂದಾಗುತ್ತೆ, ಅದು ಮಾತ್ರ ಸತ್ಯ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಶೇರ್ ಮಾಡಿ ವೀಕ್ಷಕರೇ. ಇದು ನಿಮಗೆ ಒಳ್ಳೆಯದನ್ನೇ ಆಗಲಿ ಮತ್ತು ಒಳ್ಳೆಯದ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ. ನಮಸ್ತೆ ವೀಕ್ಷಕರೇ.